ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ತರಕಾರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು, ನಾನು ಈ ಲೋಟದಲ್ಲಿ ಇಷ್ಟು ಉಪ್ಪಿಟ್ಟಿನ ರವೆ ತೆಗೆದುಕೊಂಡಿದ್ದೀನಿ. ಯಾವಾಗಲೂ ಸಹ ನಾವು ಯಾವ ಲೋಟದಲ್ಲಿ ಉಪ್ಪಿಟ್ಟಿನ ರವೆ ತಗೊಳ್ತೀವೋ ಅದೇ ಲೋಟದಲ್ಲಿ 3 ಲೋಟ ನೀರನ್ನು ಹಾಕಬೇಕಾಗತ್ತೆ. ಆದ್ದರಿಂದ ಉಪ್ಪಿಟ್ಟಿನ ರವೆ ಮೆಜರ್ಮೆಂಟ್ ಏನಿದೆ, ನೀವು ಯಾವ ಲೋಟ ತೊಗೊತೀರೋ ನೀರು ಹಾಕೋದಕ್ಕೂ ಕೂಡ ಅದನ್ನೇ ಬಳಸಿ. 3 ಸ್ಪೂನ್ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಸ್ವಲ್ಪ ಹಸಿ ಶುಂಠಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 1-2 ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸಣ್ಣ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. 1 ಕ್ಯಾರೆಟು, ಸ್ವಲ್ಪ ಬೀನ್ಸ್ ಮತ್ತು ಒಂದು ಸಣ್ಣ ಆಲೂಗೆಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯದಾಗಿ ಹಾಕೋದಕ್ಕೆ ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈಗ ಮಾಡುವಂತಹ ವಿಧಾನನ ನೋಡೋಣ. ತಗೊಂಡಿರುವಂತಹ ರವೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ. ಅದೇ ಪಾನಲ್ಲಿ ತೆಗೆದಿಟ್ಕೊಂಡಿರುವಂತಹ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ತಾ ಬನ್ನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಶುಂಠಿ. ಮೊದಲಿಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆದ ನಂತರ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನೆಕ್ಸ್ಟ್ ಟೊಮೊಟೊ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಆಪ್ಷನಲ್. ಆಲೂಗೆಡ್ಡೆ ಇಲ್ಲ ಅಂತಂದರೆ ಬಟಾಣಿ ಇಲ್ಲ ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಕೂಡ ನೀವು ಬಳಸ್ಕೋಬೋದು. ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡಿ. ನೋಡಿ, ಈಗ ತರಕಾರಿ ಒಂದು 50% ಅಷ್ಟು ಬೆಂದಿದೆ. ಈಗ ನಾವು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ವೋ ಅದೇ ಲೋಟದಲ್ಲಿ 3 ಲೋಟ ನೀರು ಹಾಕ್ಕೊಳ್ಳಿ. ಮೂರು ಲೋಟ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ರೀತಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವೀಗಾಗಲೇ ರವೆನ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪನೇ ಹಾಕ್ತಾ ಬನ್ನಿ. ರವೆ ಹಾಕಿದ ನಂತರ ಮಿಕ್ಸ್ ಮಾಡಿ. ಒಂದು 10 ನಿಮಿಷ ಕಮ್ಮಿ ಉರಿ ಇಟ್ಬಿಟ್ಟು ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ. ಈಗ ನೋಡಿ, ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ನಿಂಬೆಹಣ್ಣು ಏನು ತೆಗೆದುಕೊಂಡಿದ್ರಲ್ಲ ಅದನ್ನು ಮಿಕ್ಸ್ ಮಾಡಿ. ಅರ್ಧ ನಿಂಬೆಹಣ್ಣು ಸಾಕು, ಭಾಳ ಹಾಕ್ಬಿಡಿ, ಹುಳಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ ತರಕಾರಿ ಉಪ್ಪಿಟ್ಟು. ಇದನ್ನು ಒಂದು 10 ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು. ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ.